ಪ್ರಿಯ ವೀಕ್ಷಕರೇ, ರಾ ನ್ಯೂಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ವೀಕ್ಷಕರೇ, ಕತೆಗೂ ಮುನ್ನ ಒಂದು ಸಣ್ಣ ನೀತಿಯ ಕತೆ. ಜೀವನ ಎರಡಕ್ಕೂ ಏನು ವ್ಯತ್ಯಾಸ? ಜೀವ ಅನ್ನೋದು ನಮ್ಮ ಕೈಯಲ್ಲಿಲ್ಲ, ಅದು ಯಾವಾಗ ಬೇಕಾದ್ರೂ ಹೋಗುತ್ತೆ. ನಮ್ಮ ನಿಟ್ಟಿನಲ್ಲಿಲ್ಲ, ನಮಗೆ ನಿಲುಕಲ್ಲ, ನಮಗೊಂದು ಅಂದಾಜು ಕೂಡ ಸಿಗಲ್ಲ. ದಟ್ ಈಸ್ ಜೀವ. ಆದರೆ ಜೀವನ ನಮಗೆ ನಿಲುಕುತ್ತೆ, ನಮ್ಮ ನಿಟ್ಟಿನಲ್ಲಿರುತ್ತೆ, ನಾವು ಅದನ್ನು ರೂಪಿಸ್ಕೋಬೋದು. ಹೇಗೆ ಜೀವನ ನಾವು ತಗೊಂಡು ಹೋಗ್ತೀವಿ ಅನ್ನೋದಕ್ಕೆ ನಾವೇ ಹೊಣೆಗಾರರು. ಜೀವನವನ್ನು ರೂಪಿಸ್ಕೋಬೋದು, ನಾವು ಜೀವನನ ಚೆನ್ನಾಗಿಟ್ಕೋಬೋದು, ಜೀವನ ಯಾವ ಮಟ್ಟಕ್ಕೆ ಬೇಕಾದ್ರೂ ತೊಗೊಂಡು ಹೋಗ್ಬೋದು. ಅದೆಲ್ಲವೂ ನಮ್ಮ ಕೈಯಲ್ಲೇ ಇರುತ್ತೆ. ಆದರೆ ಜೀವ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಸೊ ನಮ್ಮ ಕೈಯಲ್ಲಿ ಇರೋದನ್ನು ನಾವು ಚೆನ್ನಾಗಿ ಮಾಡ್ಕೊಂಡು ಹೋಗಬೇಕು. ಜೀವನವೂ ಅಷ್ಟೇ ಬಹುರೂಪಿಯಾಗಿರುತ್ತೆ, ಆದರೆ ಅದನ್ನು ಒಂದು ಸಮತಟ್ಟವಾಗಿ ಯೋಗ್ಯ ರೀತಿಯಲ್ಲಿ ಸಾಗಿಸ್ಕೊಂಡು ಹೋಗೋದು ನಮ್ಮ ಕೈಯಲ್ಲಿದೆ. ತಂತಾನೇ ಒಳ್ಳೆಯದಾದರೆ ಅದೃಷ್ಟವಂತ ಅಂತಾರೆ, ತಂತಾನೇ ಅವಕಾಶಗಳು ಒದಗಿ ಬಂದರೆ ಅವನು ಅದೃಷ್ಟವಂತ ಅಂತಾರೆ. ಆದರೆ ತಾನೇ ರೂಪಿಸಿಕೊಳ್ಳುವ ಅವಕಾಶಗಳಿಗೆ ಏನಂತಾರೆ, ಅವನ್ನ ಬುದ್ಧಿವಂತ ಅಂತಾರೆ. ನಾವು ಬುದ್ಧಿವಂತರಾಗಬೇಕು. ಇಷ್ಟು ಹೇಳಿ ಫಾಸ್ಟಾಗಿ ಕತೆಗೆ ಮೂವ್ ಆಗ್ತೀನಿ. ಸೊ ತಿಮ್ಮೇನಹಳ್ಳಿ ರಕ್ತ ಚರಿತ್ರೆ ಭಾಗ 81. ಸೊ ಶ್ರೀಕಂಠ ಒನ್ಸ್ ಅಗೇನ್ ಜೈಲು ಬಂದಿಯಾಗಿರ್ತಾನೆ. ಯಾವುದೋ ಗಾಯತ್ರಿ ನಗರದ ರಾಜೇಶನ 307 ಕೇಸಲ್ಲಿ ಜೈಲಲ್ಲಿ ಕೂತು ಯೋಚನೆ ಮಾಡ್ತಾನೆ. ಯಾರು? ಶ್ರೀಕಂಠ. ಬೇಕಾ ನನಗೆ ಈ ಜೀವನ? ಅರುಣನ ಕೇಸ್ ಆದಾಗ ಹೆಚ್ಚು ಕಮ್ಮಿ ಅಬ್ಸ್ಕ್ಯಾಂಡಿಂಗು ಜೈಲು ಎಲ್ಲ ಸೇರಿ 4 ವರ್ಷ ಆಯಿತು. 2000 ನಡೆಯೋದು ಅರುಣಂದು. ಆವಾಗ 4 ವರ್ಷ ಜೈಲು ಪೂರೈಸಿ ಜೈಲಿಂದ ಬಂದು ಕೆಲವೇ ತಿಂಗಳಿಗೆ ಮತ್ತೆ ಅರೆಸ್ಟ್ ಆಗಿರ್ತಾನೆ. ಶ್ರೀಕಂಠನ ಮನಸ್ಸಲ್ಲಿ ಆಲೋಚನೆಗಳು ಮೂಡಕ್ಕೆ ಶುರುವಾಗುತ್ತೆ. ನನಗೂ ತಿಮ್ಮೇನಹಳ್ಳಿಗೂ ಸಂಬಂಧವೇ ಇಲ್ಲ, ಆದರೆ ಜೈಲಲ್ಲಿ ತಮ್ಮಯ್ಯವ್ರ ಪರಿಚಯ ಆದರೂ ತಮ್ಮಯ್ಯವ್ರ ಒಳ್ಳೆತನಕ್ಕೆ ಆ ವ್ಯಕ್ತಿ ನೋಡಿ ನಾನು ಆ ವ್ಯಕ್ತಿಗೋಸ್ಕರ ಫೀಲ್ಡ್ ಮಾಡಬೇಕಾದ ಪರಿಸ್ಥಿತಿ ಬಂದಿತ್ತು. ಮಾಡಿದೆ. ಅಲ್ಲಿ 4 ವರ್ಷ ಕಳೆದು ತಿರ್ಗಾ ಮತ್ತೆ ಹಿಂಗೆ ಜೈಲಿಗೆ ಬರ್ತಾಯಿದ್ದೀನಿ, ಬೇಕಾ ನನಗೆ ಜೀವನ ಅಂತ ಅವನಿಗೆ ಮನಸ್ಸೊಳಗೆ ರೋಸಿ ಹೋಗ್ತಾನೆ. ಯಾರೋ ಶ್ರೀಕಂಠ. ಸಾಕಿ ಜೀವನ ಅನ್ನೋದು ಬಂದೇ ಬರುತ್ತೆ. ಪ್ರತಿ ರೌಡಿಗೂ ಅಷ್ಟೇ ಒಂದು ಹಂತದಲ್ಲಿ ಸಾಕಪ್ಪ ಅನಿಸ್ಬಿಡುತ್ತೆ. ಯಾಕಂದ್ರೆ ಅವರು ಮನುಷ್ಯರೇ, ನಿಮ್ಮ ಥರನೇ ಅವರು ಮನುಷ್ಯರೇ. ಅವರೇನು ಬೇರೆ ಗ್ರಹದಿಂದ ಏನು ಬಂದಿಲ್ಲ. ಎಲ್ಲರಂತೆ ನೋವು ನಲಿವುಗಳು, ಎಲ್ಲರಂತೆ ಸಮಸ್ಯೆಗಳು ಅವ್ರನ್ನೂ ಕಾಡುತ್ತೆ. ಅವ್ರು ಅದೇ ಕೆಲಸವನ್ನು ನಾವು ರೌಡಿಗಳಾಗಿರಬೇಕು ಅಂತ ಯಾರೂ ಇರೋಲ್ಲ. ಸಮಯ, ಸಂದರ್ಭ, ಸನ್ನಿವೇಶ, ಗ್ಯಾಂಗ್ ವಾರು, ಆಪೋಸಿಟ್ಟು, ಮತ್ತೊಂದು ಈ ರೀತಿ ಅವ್ರ ಜೀವನ ಇರುತ್ತೆ. ಸೊ ಶ್ರೀಕಂಠ ಈ ಸಲ ಜೈಲಲ್ಲೇ ಕೂತ್ಕೊಂಡೇ ಡಿಸೈಡ್ ಮಾಡಿರ್ತಾನೆ, ಜೈಲಿಂದ ಬರೋಕ್ಕೆ ಮುಂಚೆನೇ ನನಗೆ ಸಾಕಿ ಜೀವನ ಅಂಥೇಳಿ ಡಿಸೈಡ್ ಮಾಡಿ ಜೈಲಿಂದ ಆಚೆಗೆ ಬರ್ತಾನೆ. ಅವನಲ್ಲಿ ಇರ್ತಕ್ಕಂತಹ ಕೆಚ್ಚು, ಸಿಟ್ಟು, ರೋಷ, ದ್ವೇಷ ಎಲ್ಲದಕ್ಕಿಂತ ಹೆಚ್ಚಾಗಿ ಮಚ್ಚು ಕೆಳಗೆ ಬಿಸಾಕ್ತಾನೆ. ಸೊ ಮಚ್ಚು ಕೆಳಗಿಟ್ಟ ಶ್ರೀಕಂಠ ಮುಂದೆ ಏನು ಮಾಡ್ತಾನೆ ನೋಡಿ. ರೌಡಿಸಮ್ ಅನ್ನೋ ಒಂದು ಪಾಶ ಹೆಂಗೆ ಸುತ್ತಕೊಳ್ಳುತ್ತೆ ಮನುಷ್ಯನಿಗೆ ಅಂದರೆ, ತಾನು ಬಿಟ್ಟರು ಆ ಪಾಶ ಅವನನ್ನು ಬಿಡಲ್ಲ. ಕೆಲವು ಟೈಮಲ್ಲಿ ತುಂಬ ತಾಳ್ಮೆ ಬೇಕು, ತುಂಬ ಪೇಷನ್ಸ್ ಬೇಕು. ಎಲ್ಲದನ್ನೂ ಅನುಭವಿಸಿ ಎಲ್ಲದನ್ನ ಮೆಟ್ಟಿ ನಿಂತು ಹೊರಗೆ ಬರಬೇಕು. ದಿಢೀರಂತ ಅಪಾಯಿಂಟ್ಮೆಂಟ್ ಮಾಡ್ಕೊಳ್ಳೋದು ಮತ್ತು ರಿಟೈರ್ಮೆಂಟ್ ಕೊಡೋಕ್ಕೆ ಅದೇನು ಕಂಪ್ನಿ ಅಲ್ಲ, ಸಾಫ್ಟ್ವೇರ್ ಕಂಪ್ನಿ ಅಲ್ಲ ಅದು. ಇಟ್ ಈಸ್ ಅಂಡರ್ ವರ್ಲ್ಡ್. ಓಕೆ, ಶ್ರೀಕಂಠ ಬರ್ತಾನೆ. ಸಾಕಿದ್ವು ಅಂತೇಳಿ ಮನೆಯವರೆಲ್ಲ ಬೈದು ಶ್ರೀಕಂಠನಿಗೆ, ಬೇಡಪ್ಪ ಇನ್ನು ಇದು ಜೀವನ ಅಲ್ಲ, ಇಷ್ಟು ದಿನ ಅಂತ ಮನೆಯಲ್ಲಿ ಮಗನಾಗಿರುವಂಥ ನಾವು ಇದು ಮಾಡೋದು, ನೀನು ಜೈಲಲ್ಲಿ ಇರ್ತೀಯ, ಬೇಡ ಇದು ಅಂತೇಳಿ
ಮದುವೆ ಮಾಡ್ತಾರೆ. ಮದುವೆ ಆಗಿ ದೂರದಲ್ಲಿ ಧರ್ಮಸ್ಥಳದೆಲ್ಲ ಮದುವೆ ಆಗ್ತಾನೆ. ಆ ಕಡೆ ಶ್ರೀಕಂಠ ಮದುವೆ ಆಗೋ ಟೈಮಲ್ಲೇ ಇಷ್ಟೊತ್ತಿಗಾಗಲೇ ಇಲ್ಲಿ 2005 ಮಚ್ಚನ್ ಮರ್ಡರ್ ಆಗಿರುತ್ತೆ. ಆಯಿತು. ಅದಾಗಿ ಶ್ರೀಕಂಠ ಮದುವೆ ದೂರದ ಧರ್ಮಸ್ಥಳದ ಮದುವೆ ಮುಗಿಸ್ಕೊಂಡು ಬರ್ತಾನೆ. ಬಂದು ಮನೇಲಿರ್ತಾನೆ. ಮನೆಗೆ ರಾತ್ರಿ 12 ಗಂಟೆಗೆ ಪೊಲೀಸರು ಕದ ತಟ್ಟುತ್ತಾರೆ. ಟಕ್ 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 ಅಂತ. ಮಧ್ಯರಾತ್ರಿ ಮಲಗಿದ್ದ ಶ್ರೀಕಂಠ ಗಾಬರಿಯಿಂದ ಎದ್ದೊಳ್ತಾನೆ. ಎದ್ದ ತಕ್ಷಣ ಅವನನ್ನು ಅರೆಸ್ಟ್ ಮಾಡ್ತಾರೆ. ಸೀದಾ ಮಹಾಲಕ್ಷ್ಮಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಅವತ್ತಿನ ಕಾಲಕ್ಕೆ ಮಲ್ಲೇಶ್ವರಮಲ್ಲಿ ಉಪಾಧ್ಯಾಯ ಅವರಿದ್ದರು, ಮಹಾಲಕ್ಷ್ಮಿ ಹೋಟೆಲ್ಲಿ ಕೆಂಚೇಗೌಡರಿದ್ದರು, ಶಂಕರನ್ ಅವರು ಮೋಸ್ಟ್ಲಿ ಸುಬ್ರಹ್ಮಣ್ಯ ನಗರ, 3 ಜನ ಇನ್ಸ್ಪೆಕ್ಟರ್ಗಳು ಇದು ಮಾಡಿಕೊಂಡು ಕರ್ಕೊಂಡು ಹೋಗ್ತಾರೆ ಇವನ್ನ. ಯಾರನ್ನ? ಶ್ರೀಕಂಠನ್ನ ಕರ್ಕೊಂಡೋಗಿ ಸ್ಟೇಷನ್ಗೆ ಕೂರಿಸ್ಕೋತಾರೆ. ಶ್ರೀಕಂಠ ಪರಿಯಾಗಿ ಹೇಳ್ತಾನೆ, ನಾನು ಯಾವುದ್ರಲ್ಲೂ ಇಲ್ಲ ಅಂತ. ಯಾಕೆ ಶ್ರೀಕಂಠನ ಕರ್ಕೊಂಡು ಹೋಗ್ತಾರೆ ಅಂದರೆ ಮಂಡ್ಯ ಕೃಷ್ಣನ್ ಮರ್ಡರ್ ನಡೆದಿರುತ್ತೆ, ಅದರಲ್ಲಿ ಶ್ರೀಕಂಠನ ಪಾತ್ರ ಇದೆ ಅನ್ನೋ ಒಂದು ಗುಮಾನಿ ಮೇಲೆ ಕರ್ಕೊಂಬಂದಿರ್ತಾರೆ. ಶ್ರೀಕಂಠನ 1 ದಿನ ಅಲ್ಲ, 2 ದಿನ ಅಲ್ಲ, 5 ದಿನ ಇಟ್ಕೊಳ್ತಾರೆ. ಶ್ರೀಕಂಠ ಪರಿಯಾಗಿ ಹೇಳ್ತಾನೆ, ನಾನು ಮಾಡಿದ್ದೀನಿ ಅಂತ ಹೇಳ್ತಿದ್ದೆ, ಮತ್ತು ನಾನು ಮಾಡಿದ್ದಿದ್ರೆ ಮನೇಲಿ ಇರ್ತಾ ಇರಲಿಲ್ಲ. ಇದು ಶ್ರೀಕಂಠನಿಗೆ ಗೊತ್ತಿರುತ್ತೆ ಮಂಡ್ಯ ಕೃಷ್ಣ ಮರ್ಡರ್ ಆಗಿದೆ, ನಾವು ಸುದ್ದಿಗೆ ಶ್ರೀಕಂಠನ ಕಿವಿಗೂ ಬಿದ್ದಿರುತ್ತೆ. ಆದರೆ ಶ್ರೀಕಂಠ ಇಲ್ಲಿ ಈ ಟೈಮಲ್ಲಿ ತಗೊಳ್ಳೋವಂಥ ಒಳ್ಳೆ ಡಿಸಿಷನ್ ಏನಂದರೆ ಓಡೋಗಲ್ಲ, ತಲೆ ಮರೆಸ್ಕೊಳಲ್ಲ. ನಾನು ಮಾಡಿಲ್ಲ, ನಾನು ಓಡೋಗಲ್ಲ, ನನ್ನ ಮನೇಲಿ ನಾನು ಇರ್ತೀನಿ ಅಂತ ಇರ್ತಾನೆ. ಆಗಿದ್ದಾಗಲೇ ಪೊಲೀಸರು ಬಂದು ಹಿಡ್ಕೊಂಡು ಹೋಗಿರ್ತಾರೆ. ಇದನ್ನ ಪೊಲೀಸವ್ರ ಹತ್ರ ಹೇಳ್ತಾರೆ, ಸರ್ ನಾನು ಮಾಡಿದ್ದೀನಿ ಅಂತ ಹೇಳ್ತೀನಿ, ಮತ್ತು ನಾನು ಮಾಡಿದರೆ ಅಬ್ಸ್ಕ್ಯಾಂಡಿಂಗ್ ಆಗ್ಬಿಡ್ತಾ ಇದ್ದೆ, ನಾನು ಯಾಕೆ ಮನೇಲಿ ಇರ್ತಾ ಇದ್ದೆ ಅಂತ. ಸೊ ಶ್ರೀಕಂಠನ ಕೂರಿಸ್ಕೋತಾರೆ. ಸುತ್ತಲೂ ಇನ್ಸ್ಪೆಕ್ಟರ್ಗಳು, ರೂಲ್ ದೊಣ್ಣೆಗಳು. ಒಂದೇ ಒಂದು ತಪ್ಪು ಹೇಳಿದ್ರೆ, ಸುಳ್ಳು ಹೇಳಿದ್ರೆ ಶ್ರೀಕಂಠನಿಗೆ ಅವತ್ತು ತಕ್ಕ ಶಾಸ್ತಿ ಆಗ್ತಿತ್ತು. ದೊಡ್ಡ ದೊಡ್ಡ ದೊಣ್ಣೆಗಳು ಇಟ್ಕೊಂಡು ಪೊಲೀಸರು ಸುತ್ತಲೂ ಕೂತ್ಕೋತಾರೆ. ಇವನು ಕೂರಿಸಿರ್ತಾರೆ. ಕೂರಿಸ್ಬಿಟ್ಟು ಹೇಳ್ತಾರೆ, ನಿಜ ಹೇಳ್ಬಿಡು, ಏನಿದೆಯೋ ಅದು ಹೇಳು ಅಂತ. ಇವನು ಶ್ರೀಕಂಠ ಪ್ರಾಮಾಣಿಕ, ಈಗ ತಾನೇ ಮದುವೆ ಆಗಿ 4-5 ದಿವಸ ವಾರ ಆಗಿ ನಾನು ಮದುವೆ ಆಗಿ, ನಾನು ಯಾವುದ್ರಲ್ಲೂ ಇಲ್ಲ ಅಂತ. ಶ್ರೀಕಂಠನ ಜಾಬಲ್ಲಿ ಇರ್ತಕ್ಕಂಥ ಫೋನ್ನ ತೆಗೆದು ಅಲ್ಲಿಡ್ತಾರೆ. ಯಾವುದೇ ಫೋನ್ ಬಂದರೂ ಸ್ಪೀಕರ್ ಹಾಕಿ ಮಾತಾಡಬೇಕು. ಇಲ್ಲಿದೆಯಾ ಅಂತ ಹೇಳಬಾರ್ದು. ಆ ಕಡೆ ಏನು ಕೇಳ್ತಾರೋ ಅದಕ್ಕೆ ಉತ್ತರ ಕೊಡು. ಯಾರು ಫೋನ್ ಮಾಡೋರು ಅಷ್ಟೇ ಸ್ಪೀಕರ್ ಹಾಕಲೇಬೇಕು. ಶ್ರೀಕಂಠ ಮೊಬೈಲು, ಸುತ್ತಲೂ ಪೊಲೀಸು, ರೂಲ್ ದೊಣ್ಣೆಗಳಿರುತ್ತೆ. ಅಂತಹ ಕ್ಲಿಷ್ಟಕರವಾದ ಟೈಮಲ್ಲೇ ಒಂದು ಫೋನ್ ಬರುತ್ತೆ. ಶ್ರೀಕಂಠನ ಫೋನ್ಗೆ ಒಂದು ಕಾಲ್ ಬರುತ್ತೆ. ಆ್ಯಂಡ್ ಹಿ ವಾಸ್ ಕೊರಂಗು ಕೃಷ್ಣ. ಫೋನ್ ರಿಂಗ್ ಆಗುತ್ತೆ. ಶ್ರೀಕಂಠ ರಿಸೀವ್ ಮಾಡ್ತಾನೆ. ಸ್ಪೀಕರ್ ಹಾಕಿರುತ್ತೆ. ಆ ಕಡೆಯಿಂದ ಕೊರಂಗು ಧ್ವನಿ ಬರುತ್ತೆ. ಏನು ಮಂಡ್ಯ ಕೃಷ್ಣ ಮರ್ಡರ್ ಮಾಡಿಬಿಟ್ಟಿದ್ಯಲ್ಲಪ್ಪ ಅಂತ ಧ್ವನಿ. ಯಾರ್ದು? ಕೊರಂಗುದು. ಈ ಕಡೆ ಶ್ರೀಕಂಠ, ನಾನು ಯಾಕಪ್ಪ ಮಾಡಲಿ, ಮದುವೆ ಆಗಿ 3 ದಿವಸ 4 ದಿನ ಆಗಿದೆ ಗುರು, ನಾನು ಯಾಕೆ ಗುರು ಮರ್ಡರ್ ಮಾಡೋಕ್ಕೆ ಹೋಗಲಿ, 1 ವಾರ ಆಗಿಲ್ಲ ಮದುವೆ ಆಗಿ, ನಾನು ಯಾಕೆ ಮರ್ಡರ್ ಮಾಡೋಕ್ಕೆ ಹೋಗಿ, ನನಗೆ ಯಾಕೆ ಬೇಕಾಗಿತ್ತಪ್ಪ ಇದೆಲ್ಲ, ನಾನು ಮಾಡಿಲ್ಲ ಗುರು ಅಂತ. ಆ ಕಡೆಯಿಂದ ಕೊರಂಗು, ಗೊತ್ತು ಮಾಡಿಲ್ಲ ಅಂತ ಆಯಿತು, ಸರಿ ಯಾವುದಕ್ಕೂ ಹುಷಾರಾಗಿರು, ಚೆನ್ನಾಗಿರು ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಕಟ್ ಮಾಡ್ತಾನೆ. ಸೊ ಅಲ್ಲಿ ಪೊಲೀಸವ್ರಿಗೆ ಪಕ್ಕಾ ಕನ್ಫರ್ಮ್ ಆಗುತ್ತೆ, ಕೊರಂಗು ಗ್ಯಾಂಗ್ ಜೊತೆ ಹೋಗಿ ಇವನು ಕೊಲೆ ಮಾಡಿಲ್ಲ. ಸೊ ಇವನ ಪಾತ್ರ ಇಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅದೇ ಟೈಮ್ಗೆ ಇನ್ನೊಂದು ಫೋನ್ ಬರುತ್ತೆ. ಅದರ ಮಂಜ ಅಂತ. ಹೆಂಗೆ ಕೊಟ್ವಿ, ಇನ್ಮೇಲೆ ಐತೆ ನೋಡ್ತಾ ಇರು, ಹೆಂಗೆ ಕೊಡ್ತೀವಿ ನೋಡು, ಹಂಗೆ ಹಿಂಗೆ ಅಂತ. ಆಮೇಲೆ ಅವನು ಅರೆಸ್ಟ್ ಮಾಡ್ತಾರೆ, ಮಂಜ ಅನ್ನೋನ್ನ. ಈ ರೀತಿ ನೋಡ್ಕೊಂಡು. ಸೊ ಶ್ರೀಕಂಠ ಮಾಡಿಲ್ಲ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತು. ಅಷ್ಟೊತ್ತಿಗಾಗಲೇ 5 ದಿವಸ ಆಗಿರುತ್ತೆ. ವಾರ್ನಿಂಗು ಕೊಟ್ಟಿರ್ತಾರೆ. ಆವಾಗ ಕೆಂಚೇಗೌಡರು ಯೋಚನೆ ಮಾಡಿ, ಇಲ್ಲ ಪಾಪ ಮದುವೆ ಆಗಿದ್ದಾನೆ, ಇವನು ತಪ್ಪಿಲ್ಲ, ಸರಿ ಹೋಗೋ ದಾರಿಗೆ ಹೆಜ್ಜೆ ಇಡ್ತಾವನೆ. ಈ ಟೈಮಲ್ಲಿ ನಾವು ಇವನ್ನ ಸುಮ್ಮನೆ ಮತ್ತೆ ಅರೆಸ್ಟು, ಜೈಲು ಎಲ್ಲ ಮಾಡಿದ್ರೆ ಮತ್ತೆ ಹಾಳಾಗ್ತಾನೆ, ಬೇಡ ಇವನ ಲೈಫ್ ಚೆನ್ನಾಗಾಗಲಿ ಅಂತ ಒಂದು ಒಳ್ಳೆ ಸದುದ್ದೇಶದಿಂದ ಆವತ್ತಿನ ಅಧಿಕಾರಿಗಳಾದಂತಹ, ಇನ್ಸ್ಪೆಕ್ಟರ್ ಆಗಿದ್ದಂತಹ ಕೆಂಚೇಗೌಡರು ಒಂದು ಒಳ್ಳೆ ನಿರ್ಧಾರಕ್ಕೆ ಬರ್ತಾರೆ. ಬೇಡ ಇವನ ಲೈಫ್ ಚೆನ್ನಾಗಾಗಲಿ ಅಂಥೇಳಿ ಬಿಟ್ಟು ಕಳಿಸ್ತಾರೆ. ಬಿಟ್ಟು ಮನೆಗೆ ಕಳಿಸ್ಕೊಡ್ತಾರೆ. ಮನೆಗೆ ಬರ್ತಾನೆ. ಹಾಗೆ ಮನೆಗೆ ಬಂದ ಶ್ರೀಕಂಠಂಗೆ ಏನಾಗುತ್ತೆ, ಒಂದೇ ರಾತ್ರಿ ಮನೇಲಿರೋದು, ಒಂದೇ ರಾತ್ರಿ
ಠಕ್ಕಂತ ಮಾರನೇ ದಿವಸ ಬೆಳಿಗ್ಗೆನೇ ವೈಯಾಲಿ ಕಾವಲು ಇನ್ಸ್ಪೆಕ್ಟರ್ ಆದಂತಹ ಮಲ್ಲಿಕಾರ್ಜುನಯ್ಯನವರು ಬಂದು ಕರ್ಕೊಂಡು ಹೋಗ್ತಾರೆ, ಬರಲಿಲಿ ಅಂತ. ಲೆಕ್ಕ ಹಾಕೊಳ್ಳಿ, ಲಿಮಿಟ್ಸು ವಿಜಯನಗರ, ಚಂದ್ರ ಲೇಔಟು, ಸುಬ್ರಹ್ಮಣ್ಯ ನಗರ, ವೈಯಾಲಿ ಕಾವಲು. ಯಾಕೆ ಕರ್ಕೊಂಡು ಹೋಗ್ತಾರೆ ಬಂದು ಶ್ರೀಕಂಠನ್ನ ಅಂದರೆ, ಅಲ್ಲಿ ವೈಯಾಲಿ ಕಾವಲು ಲಿಮಿಟ್ಸಲ್ಲಿ ಸೀಮೆಣ್ಣೆ ಸಿದ್ಧಾನೋ ಸೀಮೆಣ್ಣೆ ರಾಜನೋ ಏನೋ ಒಬ್ಬಂದು ಪ್ರಸಾದಿ ಹುಡುಗಂದು ಮರ್ಡರ್ ಆಗಿರುತ್ತೆ. ಅದರಲ್ಲಿ ಇವನ ಪಾತ್ರ ಇದೆ ಅಂತ ಕರ್ಕೊಂಡು ಹೋಗಿರ್ತಾರೆ. ನೋಡಿದ್ರ ಎಷ್ಟೆಲ್ಲ ಪರಿಪಾಠ, ಎಷ್ಟೆಲ್ಲ ವನವಾಸ, ಎಷ್ಟೆಲ್ಲ ಹಿಂಸೆ, ಎಷ್ಟು ಸಮಸ್ಯೆ ಹಿಂಗಾಗಿರ್ಬೋದು ಶ್ರೀಕಂಠ ಹೇಳ್ತಾನೆ, ಸಾರ್ ನಿಜವಾಗ್ಲೂ ನನಗೋದಕ್ಕೆ ಸಂಬಂಧ ಇಲ್ಲ, ನಾನು ಬಿಟ್ಬಿಟ್ಟಿದ್ದೀನಿ. ಈಗಲೇ ನಿನ್ನೆ ನೈಟೇ ಮನೇಲಿ ಮಲಗಿದ್ದು, ಇನ್ನು 5 ದಿವಸ ಮಹಾಲಕ್ಷ್ಮಿ ಲೇಔಟ್ ಸ್ಟೇಷನಲ್ಲಿ ಇದ್ದೆ, ಕೇಳಿ ಸರ್ ಬೇಕಾದರೆ. ಸೊ ವೈಯಾಲಿ ಕಾವಲ್ನ ಇನ್ಸ್ಪೆಕ್ಟರ್ ಆದಂತಹ ಮಲ್ಲಿಕಾರ್ಜುನಯ್ಯವರು ಮಹಾಲಕ್ಷ್ಮಿ ಲೇಔಟ್ನ ಇನ್ಸ್ಪೆಕ್ಟರ್ ಆಗಿದ್ದಂತಹ ಇವರು ಕೆಂಚೇಗೌಡರು ಕರೆ ಮಾಡ್ತಾರೆ. ಕೆಂಚೇಗೌಡರು ನಮ್ಮ ಕಣ್ಣು ಮುಂದೆನೇ ಇದ್ದಾರೆ, ಅವನು ಯಾಕ್ರಿ ಮಾಡ್ತಾನೆ, ಮದುವೆ ಆಗಿದೆ, ಒಳ್ಳೆ ದಾರಿಗೆ ಹೋಗ್ತಾನೆ, ಇಲ್ಲ ರೀ ಅಂತ. ಅವಾಗ ಮಲ್ಲಿಕಾರ್ಜುನಯ್ಯವರು ವೈಯಾಲಿ ಕಾವಲ್ ಇನ್ಸ್ಪೆಕ್ಟರ್ ಅವ್ರಿಗೂ ಗೊತ್ತಾಗುತ್ತೆ. ಸೊ ಈಸ್ ಇನ್ನೋಸೆಂಟ್, ಈ ವಿಚಾರದಲ್ಲಿ ಅವನಿಗೆ ಸಂಬಂಧ ಇಲ್ಲ ಅಂತೇಳಿ ಅಲ್ಲಿಂದ ಬಿಟ್ಟು ಕಳಿಸ್ತಾರೆ. ಅಲ್ಲಿಂದ ಬಂದು ಒಂದು ದಿನ ಇನ್ನೂ ಸುಧಾರಿಸ್ಕೊಂಡಿರಲ್ಲ, ಟಕ್ಕಂತ ಮಾರನೇ ದಿವಸ ಸುಬ್ರಹ್ಮಣ್ಯ ನಗರ ಸ್ಟೇಷನ್ ಅವರು ಬಂದು ಕರ್ಕೊಂಡು ಹೋಗ್ತಾರೆ. ಯಾಕೆ ಏನಾಯಿತು ಅಂದರೆ, ಸಾಹೇಬರು ಹೊಸಬರು ಬಂದವ್ರೆ, ಹೆಸರು ಮರ್ತಿದ್ದೀನಿ ಅಂತ ಹೇಳಿ. ಆಗ ಶ್ರೀಕಂಠ ಅವ್ರ ಮನೆಯವರು ಈ ಸ್ಟೇಷನ್ ಹತ್ರ ಹೋಗಿ ಇದು ಮಾಡ್ತಾರೆ, ಯಾಕೆ ಸುಮ್ಮನೆ ಕರ್ಕೊಂಬರ್ತೀರಾ, ಒಂದಿನ ಮನೇಲಿದ್ದರೆ 3 ದಿನ ಸ್ಟೇಷನು, ಈ ಥರ ಪರಿಸ್ಥಿತಿ ಯಾಕೆ ಅಂತೆಲ್ಲ ಇದು ಮಾಡಿಕೊಂಡು. ಆಗ ಅವರು ನಿಮ್ಮ ಗಂಡನ ಸಾಮಾನ್ಯ ಎಲ್ಲ ಇಂಥ ಗ್ಯಾಂಗಲ್ಲಿದ್ದ ಹಿಂಗಿದ್ದ ಅಂತೆಲ್ಲ ಅವರು ಇದು ಮಾಡಿ ಅಲ್ಲಿ ಮನೆಯಲ್ಲೂ ಬೇಜಾರು ಮಾಡಿಕೊಂಡು ಸರಿ ಆಮೇಲೆ ಬಿಟ್ಟು ಕಳಿಸ್ತಾರೆ. ಕೆಂಚೇಗೌಡರು ಕರೆಸ್ಬಿಟ್ಟು ಹೇಳ್ತಾರೆ, ಯಾರಿಗೆ, ಶ್ರೀಕಂಠನಿಗೆ, ಬೇಡ, ಹೆಂಗೂ ಒಳ್ಳೆಯವನಾಗ್ತಾ ಇದೆಯಾ, ಇಲ್ಲಿದ್ದಷ್ಟು ನಿನಗೆ ತೊಂದರೆನೇ, ಗ್ಯಾಂಗ್ ವಾರಲ್ಲಿ ಒಂದು ಗ್ಯಾಂಗಲ್ಲಿ ಗುರ್ತಿಸ್ಕೊಂಡ್ಬಿಟ್ಟಿದ್ಯಾ, ಇಲ್ಲ ರೋಡಿಗಳನ್ನ ಅಟ್ಯಾಕ್ ಮಾಡ್ತಾರೆ, ಇಲ್ಲ ಏನೋ ಘಟನೆ ನಡೆದ್ರು ಅದು ನಮ್ಮ ಪೊಲೀಸವ್ರು ಬಂದು ಇದು ಮಾಡ್ತಾರೆ, ನಮಗೂ ಪ್ರೆಷರ್ ಬಂತು, ಇಂಥವ್ನು ಏನು ಮಾಡ್ತಾವೆ ನೋಡ್ರಿ ಕರ್ಕೊಂಬಂದ್ರೆ ನಾವು ಕರ್ಕೊಂಬರೋಕ್ಕೆ ನಮಗೂ ಬೇರೆ ದಾರಿ ಇಲ್ಲ. ಸೊ ಬೇಡ ನಿನಗಿದು, ಲೈಫಲ್ಲಿ ಚೆನ್ನಾಗಿರು, ಎಲ್ಲ ನಾವು ದೂರ ಬದುಕೋ ಹೋಗು ಅಂತ ಬುದ್ಧಿವಾದ ಹೇಳ್ತಾರೆ. ಶ್ರೀಕಂಠನ ಯೋಚನೆ ಮಾಡ್ತಾರೆ, ನಾನು ಬೆಂಗಳೂರಲ್ಲಿ ಇರೋ ತನಕ ಇದು ನನಗೆ ತಪ್ಪಿದ್ದಲ್ಲ, ಈ ವನವಾಸ ತಪ್ಪಿದ್ದಲ್ಲ, ನಾನಾಯಿತು, ನಮ್ಮ ಮನೆ ಆಯಿತು ಅಂತ ನಾನು ಇರೋ ಪರಿಸ್ಥಿತಿಲಿ ಇಲ್ಲ, ಈಗ ಬೇಡ ಅಂದ್ಬಿಟ್ಟು ಬೆಂಗಳೂರೇ ಖಾಲಿ ಮಾಡಿಕೊಂಡು ಬೇರೆ ಊರಿಗೆ ಹೋಗ್ತಾನೆ. ಬೇರೆ ಊರಿಗೆ ಹೋಗಿ ಸ್ವಲ್ಪ ದಿನ ಆರಾಮಾಗಿರ್ತಾನೆ. ಒಂದು ದಿವಸ ಮನೇಲಿ ಕೂತ್ಕೊಂಡು ಹೀಗೆ ಟಿ ವಿ ನೋಡ್ತಾ ಇರ್ತಾನೆ. ಸಡನ್ಲಿ ಶ್ರೀಕಂಠ ವಾಸ್ ಇನ್ ಎ ಶಾಕ್. ಯಾಕೆ? ಶ್ರೀಕಂಠ ಶಾಕ್ ಆಗೋದು ಯಾಕೆ ಅಂದರೆ, ಡಬಲ್ ಮರ್ಡರ್ ವಿಚಾರಕ್ಕಲ್ಲ, ಅಷ್ಟು ಮಾತ್ರಕ್ಕಲ್ಲ. ಡಬಲ್ ಮರ್ಡರ್ದು ವರದಿ ಬರ್ತಾ ಇದೆ ಟಿ ವಿಲಿ, ಬಂದ ನಂತರ ಇಬ್ಬರ ಮೇಲೆ ಅನುಮಾನ ಪಡಲಾಗಿದೆ, ಇಬ್ಬರ ಮೇಲೆ ಗುಮಾನಿ ಇದೆ ಅಂತ ಬರುತ್ತೆ. ಯಾರ್ಯಾರು ಅಂದರೆ ಪೆದ್ದಗುಂಡ ಆ್ಯಂಡ್ ಶ್ರೀಕಂಠ. ಶಾಕು, ಶ್ರೀಕಂಠನೇ ಶಾಕು, ವಿಷಯನೇ ಗೊತ್ತಿಲ್ಲ. ಡಬಲ್ ಮರ್ಡರ್ ಆಗಿರೋ ವಿಷಯ ಈಗ ಗೊತ್ತಾಗ್ತಾ ಇರೋದು ಆವಾಗಲೇ. ದಿಢೀರಂತ ಅವನ ಹೆಸರು ಅವನೇ ಟಿ ವಿಲಿ ನೋಡ್ಬಿಟ್ಟು ಶಾಕು. ಸೊ ಶ್ರೀಕಂಠ ತಲೆ ಹುಳ ಬಿಟ್ಕೊತಾನೆ, ಏನಪ್ಪ ನಾನಾಯ್ತು ನಾನು ಪಾಡಿಗಿದ್ದೀನಿ, ಡಬಲ್ ಮರ್ಡರ್ ನನ್ನ ಹೆಸರು ತಂದವರಲ್ಲ, ಇದೇನಿದು ಅಂದ್ಬಿಟ್ಟು ಶಾಕಾಗಿ ಕಡೆಗೆ ಇವ್ರಿಗೆ ಎನ್ ಆರ್ ರಮೇಶ್ ಅವ್ರಿಗೆ ಫೋನ್ ಮಾಡಿ, ಎನ್ ಆರ್ ರಮೇಶ್ ಅವ್ರಿಗೆ ಹೇಳಿ, ಸರ್ ಹಿಂಗೆ ನಾನು ಇದು ತಪ್ಪಿದ್ರೆ ನಾನು ಏನು ಬೇಕಾದ್ರೂ ಮಾಡಲಿಕ್ಕೆ ಸರ್, ನಿಜವಾಗ್ಲೂ ಇಲ್ಲ ಸರ್ ಅಂತೆಲ್ಲ ಹೇಳಿ, ಅವ್ರಿಗೂ ಶ್ರೀಕಂಠನ ಒಳ್ಳೆ ಥರ ಅರ್ಥ ಆಗಿ ಅವರು ಇನ್ನೊಬ್ರು ಇನ್ಫ್ಲುಯೆನ್ಸ್ ಮಾಡಿ ಇದು ಮಾಡಿ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಇಲ್ಲ ಅವನ ಪಾತ್ರ ಇಲ್ಲ, ಬೇಡ ಅವನ ಹೆಸರು ಇದು ಮಾಡೋದು ಅಂಥೇಳಿ ಇದು ಮಾಡ್ತಾರೆ. ಆ ನಂತರ ಏನು ಜೀವನ ಅನ್ನೋದು ಅರ್ಥಕೊಂಡಿರ್ತಾನೆ ಶ್ರೀಕಂಠ, ಲೈಫ್ ಅಂದ್ರೆ ಏನು ಅಂತ. ಆ ನಿಟ್ಟಿನಲ್ಲಿ ತಾನಾಯಿತು, ತನ್ನ ಪಾಡಾಯಿತು, ಸಾಕಿನ್ನಿ ಸವಾಸ, ಎಲ್ಲರೂ ಸವಾಸ ಸಾಕು, ಎಲ್ಲ ಅನುಭವಿಸಿದ್ದು ಆಯಿತು ಅಂಥೇಳಿ, ತಾನಾಯಿತು ತನ್ನ ಪಾಡಾಯಿತು ಅಂಥೇಳಿ ಆರಾಮಾಗಿ ನೆಮ್ಮದಿಯಾಗಿ ಚೆನ್ನಾಗಿದ್ದಾನೆ. ನೋಡಿದ್ರ ವೀಕ್ಷಕರು, ಇಷ್ಟೂ ಕತೆ ನೋಡಿದ್ರ ಶ್ರೀಕಂಠ ಒಂದು ಎಷ್ಟೋ ವರ್ಷಗಳು ಇದರಲ್ಲಿ ಈ ರೌಡಿಸಮನ ವನವಾಸದಲ್ಲಿ ಕಳೆದಿರ್ತಾನೆ.
ಒಂದು ಸಣ್ಣ ನೆಮ್ಮದಿಯ ಬದುಕು ಶ್ರೀಕಂಠನ ಲೈಫಲ್ಲಿ ಆರಂಭ ಆಗುತ್ತೆ. ನೋಡಿ, ಮಚ್ಚಿಕೊಂಡು ಮೆರೆಯೋ ಸುಲಭ, ಮಚ್ಚಿಡ್ಕೊಂಡು. ಆದರೆ ಮೆಚ್ಚಿನ ಬದುಕು ನಡೆಸೋದು ಕಷ್ಟ ಆದರೂ ಸಹ ಆ ಮೆಚ್ಚಿನ ಬದುಕಲ್ಲಿ ಸಮಾಧಾನ ಇರುತ್ತೆ, ತೃಪ್ತಿ ಇರುತ್ತೆ, ನೆಮ್ಮದಿ ಇರುತ್ತೆ. ಯಾವ ಮಟ್ಟಕ್ಕೆ ಶ್ರೀಕಂಠ ಡಿಸಿಷನ್ ತೊಗೋತಾನೆ ಅಷ್ಟು ಸುಲಭ ಅಲ್ಲ. ಫೀಲ್ಡ್ ಬಿಡಬೇಕು ಅನ್ನೋದು ಅಷ್ಟು ಸುಲಭ ಅಲ್ಲ. ಯಾವ ಮಟ್ಟಕ್ಕೆ ಡಿಸಿಷನ್ ತೊಗೊಂಡು ಯಾವ ಮಟ್ಟಕ್ಕೆ ತ್ಯಾಗ ಮಾಡ್ತಾನೆ ಶ್ರೀಕಂಠ ಅಂದರೆ, ಬೆಂಗಳೂರಲ್ಲಿ ಎಲ್ಲ ಹೊರಗಡೆ ಇರ್ತಾನೆ. ತನ್ನ ಮೇಲಿನ ಪ್ರಕರಣಗಳು, ನ್ಯಾಯಾಲಯಕ್ಕೆ ತಾನು ಹಾಜರಾತಿ ಆಗಬೇಕಾದಂಥ ವಿಚಾರಕ್ಕೂ ಸಹ ಔಟ್ ಸ್ಟೇಷನಲ್ಲಿ ಇದ್ದರೂ ಸಹ ಸೀದಾ ಬಂದು ಕೋರ್ಟ್ ಅಟೆಂಡ್ ಆಗಿ ಮತ್ತೆ ವಾಪಸ್ ಹೋಗ್ತಿರ್ತಾನೆ. ಬೆಂಗಳೂರಲ್ಲಂತೂ ಇರೋಕ್ಕೋಗಲ್ಲ. ಬೆಂಗಳೂರು ಇದ್ದರೆ ಮತ್ತೆ ಅದೇ ಫ್ರೆಂಡ್ಸು, ಇನ್ನೊಂದು ಬಾಗುರು ಅವ್ನು ಗುರಾಯಿಸ್ದ, ಅವನು ಶೋ ಕೊಟ್ಟ, ಬಂದು ಒಂದು ಸಭೆ ನೋಡೋಣ ನಮ್ಮ ಬಾಗುರು, ಹಂಗೆ ಹಿಂಗೆ ಈ ಕಡೆ ಮತ್ತೆ ಪೊಲೀಸವರು ಮತ್ತೆ ಆ್ಯಕ್ಟಿವಿಟೀಸ್ ಮಾಡೋದ ಅಂತ. ಅದಕ್ಕೆ ಯಾವುದಕ್ಕೂ ಅವಕಾಶನೇ ಕೊಡಲಿಲ್ಲ. ಗಟ್ಟಿಯಾದ ನಿರ್ಧಾರ ಮಾಡಿದ್ದ ಶ್ರೀಕಂಠ. ಕಡೆಗೆ ಕೇಸುಗಳೆಲ್ಲ ಒಂದೊಂದೇ ಮುಗಿಸ್ಕೊಂಡು ಜೀವನದಲ್ಲಿ ಸಂಪೂರ್ಣ ಬದಲಾದ. ಹಿ ವಾಸ್ ರಿಫಾರ್ಮ್ಡ್. ಈ ರಿಫಾರ್ಮೇಷನ್ನು ಇಂದಿನ ಯುವಕರು ತಿಳ್ಕೋಬೇಕು. ಯಾರನ್ನ ಫೀಲ್ಡಲ್ಲಿ ಇದ್ದವ್ರು ಯಾರಿರ್ತಾರೋ ಅವ್ರು ತಿಳ್ಕೋಬೇಕು. ಎಷ್ಟು ಚೆನ್ನಾಗಿದೆ ಶ್ರೀಕಂಠ ಇವತ್ತು. ಆವತ್ತು ಮುಂಚೆ ಮನೇಲಿರೋಕ್ಕಾಗಲ್ಲ, ಏರಿಯಾಲಿರೋಕ್ಕಾಗಲ್ಲ, ಊರಲ್ಲಿರೋಕ್ಕಾಗಲ್ಲ. ಅಪ್ಸ್ಕ್ಯಾಂಡಿಂಗ್ ಎಷ್ಟು ಪಾಡುಪಟ್ಟಿರ್ಬೋದ್ರೆ. ಇಡೀ ಶ್ರೀಕಂಠಂದು ಚಾಪ್ಟರ್ ತೊಗೊಂಡ್ಬಿಟ್ರೆ ಬೆಂಗಳೂರು, ಮಂಡ್ಯ, ಚಿಂತಾಮಣಿ, ಈ ಊರು, ಆ ಮನೆ, ಈ ಮನೆ, ಪಡಬಾರ್ದು ಪಾಡುಪಟ್ಟಿದ್ದು. ಕಡೆಗೆ ಒಂದು ಸೀನ್ ಹೇಳಿದ್ದೀನಲ್ಲ, ಪಾಪ ಅವ್ರ ತಂದೆ ತೀರೋದಾಗಲೂ ಕದ್ದು ಬಂದು ತಂದೆಯ ಅಂತಿಮ ದರ್ಶನ ಮಾಡ್ಕೊಂಡು ಹೋಗೋ ಪರಿಸ್ಥಿತಿಗಳನ್ನೆಲ್ಲ ಅನುಭವಿಸಿದ್ದ ಶ್ರೀಕಂಠ. ಕಡೆಗೆ ಎಲ್ಲವನ್ನು ಬಿಟ್ಟು ಚೆನ್ನಾಗಾಗಿದ್ದಾನೆ. ಈಸ್ ಫೈನ್. ಓಕೆ ವೀಕ್ಷಕರೇ, ಈಗ ಒಂದು ಭಿನ್ನಹ ತಮ್ಮಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಕೆಲವು ಟೈಮಲ್ಲಿ ಕತೆ ಹೇಳ್ಕೊಂಡು ಬರ್ತಾ ಇದ್ದೀನಿ. ಒಂದು ಕಡೆಯಿಂದ ನನಗೆ ಎಷ್ಟು ಗೊತ್ತೋ ಅಷ್ಟೂ, ಎಷ್ಟು ಕಲೆಕ್ಟ್ ಆಗಿತ್ತು ಅವಾಗ ಕಲೆಕ್ಟ್ ಆಗಿದ್ದು ಎಲ್ಲ ಮಾಡಿ ದಿನಾಂಕ, ತಿಂಗಳು ಸಮೇತ ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದೀನಿ. ಈಗ ಓದ ಎಪಿಸೋಡ್ ಆಯ್ತಪ್ಪ. ಓದೋ ಎಪಿಸೋಡ್ ಮೇಲೆ ಆಗಿ ಯಾರೋ ಫೋನ್ ಮಾಡ್ತಾರೆ, ಏನೋ ಒಂದು ಹೊಸ ವಿಚಾರ ಹೇಳ್ತಾರೆ. ಹೊಸ ವಿಚಾರ ಹಳೇದೇ, ಹೊಸ ಅಡಿಷನ್ ಆಗುತ್ತೆ, ಆ್ಯಡಪ್ ಆಗುತ್ತೆ, ಅಪ್ಡೇಟ್ ಆಗುತ್ತೆ. ಅದೊಂದು ಘಟನೆ ಆಗಿತ್ತು ಸರ್, ಅದು ಯಾರಿಗೂ ಗೊತ್ತಿಲ್ಲ, ಎಲ್ಲೂ ಪೇಪರಲ್ಲೂ ಬಂದಿಲ್ಲ ಅದು, ಬಟ್ ನೀವು ಕಥೆಯಲ್ಲಿ ಮುಂದೆ ಬಂದುಬಿಟ್ಟಿದ್ರೆ ಅದು ಏನು ಮಾಡ್ತಾರೆ ಗೊತ್ತಿಲ್ಲ ಅಂದ್ಬಿಟ್ಟು ಆ ಘಟನೆ ಹೇಳ್ತಾರೆ. ನಾನೇನು ಮಾಡಲಿ? ನಾನು ಆ ಘಟನೆಯನ್ನು ಹೇಳೋಕ್ಕೆ ಹೋದ್ರೆ ಆ ಘಟನೆಯಿಂದ ಕಥೆಯ ಪ್ರಕಾರ ಮುಂದಕ್ಕೆ ಬಂದುಬಿಟ್ಟಿದ್ದೀನಿ. ಆದರೆ ಆ ಘಟನೆ ಈ ಲೇಟೆಸ್ಟಾಗಿ ಈಗ ಜಸ್ಟ್ ಕೆಲವು ದಿವಸ 2-3 ದಿವಸ ಆ ವಿಷಯ ನನಗೆ ಗೊತ್ತಾಗಿರೋದು. ಏನು ಮಾಡೋದು ನಾನು? ಹೇಳಿದ್ರೆ ಕೆಲವರು ಡ್ರ್ಯಾಗು, ಎಳಿತ್ಯ, ಕುಯ್ತ್ಯ ಈ ಪದಗಳು ಬರುತ್ತೆ. ಹೇಳಲಿಲ್ಲ ಅಂದರೆ ಅಂಥ ಒಂದು ಇಂಟ್ರೆಸ್ಟಿಂಗ್ ಘಟನೆ ಇಲ್ಲಿ ಫಿಲಪ್ ಆಗಲಿಲ್ವಲ್ಲ, ಮಿಸ್ ಆಗುತ್ತಲ್ಲ ಅಂತ ನನಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಸೊ ಅದೊಂದು ಘಟನೆ ಹೇಳ್ತೀನಿ. ಗೊತ್ತು ನೀವು ಕಾಯ್ತಾ ಇದ್ದೀರ ಗೋವಿಂದನ ಕತೆಗೆ ಅಂತ, ಅಲ್ಲಿಗೆ ಬಂದೇ ಬರ್ತೀನಿ. ಹಿಂಗೆ ಅಪ್ಡೇಟ್ ಆದಾಗ ನಾನು ಆವಾಗವಾಗ ಕೆಲವೊಂದು ಘಟನೆಗಳ್ನ ಹೇಳಲೇಬೇಕು. ಗೊತ್ತಿದ್ದಿದ್ರೆ ನಾನು ಹೇಳ್ದೆ ಇರ್ತಿರಲಿಲ್ಲ, ಅಷ್ಟು ಆರ್ಡ್ರಲ್ಲೇ ಹೇಳ್ಕೊಂಡು ಬರ್ತಾಯಿದ್ದೆ. ಈಗ ನನಗೆ ಗೊತ್ತಾಗಿದ್ದು ಲೇಟೆಸ್ಟಾಗಿ ಅಪ್ಡೇಟ್ ಆಗಿರುತ್ತೆ ಕೆಲವು ಘಟನೆಗಳು, ವಿಚಾರಗಳು, ವರದಿಗಳು. ಓಕೆ, ಅದೊಂದು ಘಟನೆ ಹೇಳ್ತೀನಿ. ಹಿಂಗಿತ್ತು ಆ ಘಟನೆ ಅನ್ನೋದು, ಎಷ್ಟು ಸ್ವಾರಸ್ಯಕರವಾಗಿತ್ತು, ರೋಚಕವಾಗಿತ್ತು, ಸಮಯ ಸಂದರ್ಭ ಅನ್ನೋದು ಮನುಷ್ಯನಿಗೆ ಏನೆಲ್ಲ ಮಾಡಿಸುತ್ತೆ ಅನ್ನೋದು ಈ ಒಂದು ಘಟನೆಯಲ್ಲಿ ಗೊತ್ತಾಗುತ್ತೆ. ಮತ್ತು ಈ ಘಟನೆ ಸಂಬಂಧಪಟ್ಟಿದ್ದು ಒನ್ಸ್ ಅಗೇನ್ ಮಂಜುನಾಥ್ ಅಲಿಯಾಸ್ ಮಚ್ಚ. ನೋಡಿ, ಮಚ್ಚಂದು ಮರ್ಡರ್ ಆಗೋಕ್ಕೆ ಒಂದು 15-20 ದಿವಸ ಬೇಡ, ಒಂದು ಸ್ಪ್ಯಾನ್ ಆಫ್ 30 ಡೇಸಲ್ಲಿ ನಡೆದಿರುವಂಥ ಘಟನೆ ಇದು. ಏನಾಗುತ್ತೆ ಇಲ್ಲಿ ಸುಂಕದಕಟ್ಟೆಯಿಂದ ಆಚೆ ಬೈಚ್ಕುಪ್ಪೆ ಆ ಕಡೆ ಎಲ್ಲ, ಅಲ್ಲಿ ಜಾನಿಗೆ ಪ್ರಾಬ್ಲಮ್ ಶುರು ಆಗಿರುತ್ತೆ. ಜಾನಿ ಓನ್ ರಿಲೇಟಿವ್ಸಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಬ್ಬರನ್ನೊಬ್ಬರು ಬಡದಾಡ್ಕೊಳ್ಳೋ ಮಟ್ಟಕ್ಕೆ ಬಂದಿರುತ್ತೆ ಒಂದು ಸಂದರ್ಭ. ಆಗ ಜಾನಿಯ ವಿರೋಧಿ ಗುಂಪು ಅಟ್ಯಾಕ್ ಮಾಡ್ತಾರೆ. ಜಾನಿದು ತನ್ನ ಮಗುನ ಸ್ಕೂಲಿಗೆ ಬಿಡಬೇಕಾದ್ರೂ ಈ ಘಟನೆ ಹೇಳಿದ್ದೀನಿ ನಿಮಗೆ. ಅಲ್ಲಿ ಅಟ್ಯಾಕ್ ಬರ್ತಾರೆ, ಜಾನಿ ತಪ್ಪಿಸ್ಕೊಂಡು ಹೋಗ್ತಾನೆ. ಅವತ್ತು ಜಾನಿಯ ಅದೃಷ್ಟ ಚೆನ್ನಾಗಿರುತ್ತೆ. ಯಾರ್ದು? ಜನಾರ್ದನ್ ಅಲಿಯಾಸ್ ಜಾನಿದು.
ನೋಡಿ, ರೌಡಿಗಳ ಜೀವನದಲ್ಲಿ ಆ ಚಟುವಟಿಕೆಯಲ್ಲಿ ಅವರು ತಗೊಳ್ಳೋ ಸ್ಟೆಪ್ಪು, ನಡೆ ಕೆಲವೊಮ್ಮೆ ತಪ್ಪಾದರೆ, ವಿರುದ್ಧವಾಗಿದ್ದರೆ ಅದು ಹೆಂಗೆ ಸಾವಾಗಿ ಮುಂದೊಂದು ದಿವಸ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಈ ಘಟನೆನೂ ಸಾಕ್ಷಿ. ಅಂದರೆ ಜಾನಿ ಮತ್ತು ಕಡುಬಗೆರೆ ರಾಮ ನಡುವೆ ಕಲಹ ಆದಾಗ ಮಚ್ಚ ಜಾನಿ ಪರವಾಗಿ ನಿಂತ್ಕೋತಾನೆ. ಆ್ಯಕ್ಚುಲಿ ಕಡುಬಗೆರೆ ರಾಮ, ಜಾನಿ ಎಲ್ಲರೂ ಒಟ್ಟಿಗೆ, ಮಚ್ಚ ಎಲ್ಲ ಕ್ಲೋಸಾಗೇ ಇದೆ, ಮಚ್ಚಗೆ ಇಬ್ಬರು ಚೆನ್ನಾಗಿದ್ದರು. ಅವಶ್ಯಕತೆ ಇತ್ತೋ ಇಲ್ಲವೋ ಗೊತ್ತಿಲ್ಲ, ಜಾನಿ ಪರವಾಗಿ ನಿಂತ್ಕೋತಾನೆ. ಯಾರು? ಮಂಜುನಾಥ್ ಅಲಿಯಾಸ್ ಮಚ್ಚ. ಬರೀ ನಿಂತ್ಕೊಳ್ಳೋದಲ್ಲ, ಅವತ್ತಿನ ಟೈಮ್ಗೆ ರೋಡಲ್ಲೇ ಮಚ್ಚಿಡ್ಕೊಂಡು ನಿಂತ್ಕೊತಾನೆ. ಯಾರು? ಮಚ್ಚ. ಜಾನಿ ಪರವಾಗಿ. ಜಾನಿ ವಿರುದ್ಧ ಯಾರೇ ಬಂದರೂ ಅವ್ರಿಗೆಲ್ಲ ಆವಾಜ್ ಹಾಕ್ಕೊಂಡು ಇನ್ನೊಂದು ಮಾಡ್ಕೊಂಡು ಯಾವನೇನು ಮುಟ್ಟಕ್ಕಾಗಲ್ಲ ಜಾನಿ ಅನ್ನೋ ಮಟ್ಟಕ್ಕೆ ಸೆಟೆದು ನಿಂತ್ಕೋತಾನೆ. ಯಾರು? ಮಂಜುನಾಥ್ ಅಲಿಯಾಸ್ ಮಚ್ಚ. ಸೊ ಮಚ್ಚಾಗಿ ನಿಂತಾಗ ಕಡುಬಗೆರೆ ರಾಮ ಬಂದು ನಮ್ಮ ಆಪೋಸಿಟ್ಗೆ ಸಪೋರ್ಟ್ ಮಾಡ್ದಲ್ಲ ಇವನು, ನಾನು ಯಾಕೆ ಇವನಿಗೆ ಇದು ಮಾಡಬೇಕು ಅಂದ್ಬಿಟ್ಟು ಮಚ್ಚಿನ ಆಪೋಸಿಟ್ ಗ್ಯಾಂಗ್ ಹೋಗಿ ಸೇರ್ಕೋತಾನೆ. ಅಲ್ಲಿಂದ ಆಚೆಗೆ ಟಚ್ ಇರ್ಬೋದು, ಬಟ್ ಆ್ಯಕ್ಟಿವಿಟೀಸ್ ಹಂಗೆ ಶುರು ಆಗುತ್ತೆ. ಸೊ ಈ ಟೈಮಲ್ಲಿ, ಈ ಘಟನೆ ಟೈಮಲ್ಲಿ ಜಾನಿದ ಮೇಲೆ ಅಟ್ಯಾಕ್ ಆಗಿದ್ದಾಗ ಮಚ್ಚೆತ್ಕೊಂಡು ನಿಂತಾಗ ಜನಪ್ರಿಯ ಕಡೆಲ್ಲ ಅಪಾರ್ಟ್ಮೆಂಟ್ಸ್ ಅನ್ನೋಂಥ ಜನಪ್ರಿಯ ಅಪಾರ್ಟ್ಮೆಂಟ್ಸ್ ಮಚ್ಚಾಗಿ ಮತ್ತೆ ಫೀಲ್ಡ್ ಹೇಳ್ತಿರೋದು ಪೊಲೀಸವರು ಕಿವಿಗೆ ಬಿದ್ದು ಪೊಲೀಸವರು ಅಲರ್ಟ್ ಆಗಿ ಸರ್ಚಿಂಗ್ ಶುರು ಮಾಡುತ್ತಾರೆ. ಸೊ ಈ ಟೈಮಲ್ಲಿ ಏನು ಮಾಡ್ತಾರೆ ಮಚ್ಚ, ಬೇಡ ಇಲ್ಲಿದ್ದರೆ ಖಂಡಿತ ಅದು ಪ್ರಾಬ್ಲಮ್ ಅಂಥೇಳಿ ಬೆಂಗಳೂರಿಂದ ಹೊರಗಡೆ ಆ ಕಡೆ ಎಲ್ಲೋ ಮುಳುಬಾಗಿಲ ಕಡೆನೂ ಎಲ್ಲೋ ತಮ್ಮ ಸಂಬಂಧಿಕರ ಮನೆಗೆ ಹೋಗಿ ಇರ್ತಾನೆ. ಅಲ್ಲಿದ್ದಾಗ ಜೊತೆಗೆ ಒಂದು ದೊಡ್ಡ ಟೀಮ್ಗೆ ಮೇಲೆ ಏನು ಇಟ್ಕೊಂಡಿರಲ್ಲ, ಒಂದು 3-4 ಜನ ಇಟ್ಕೊಂಡು ಅಲ್ಲಿಗೆ ಆರಾಮಾಗಿರ್ತಾನೆ. ಅಲ್ಲಿ ಬೆಂಗಳೂರಲ್ಲಿ ಬೇಡ ಸವಾಸ ಅಂತ ಆರಾಮಾಗಿದ್ದಾಗ ಮಚ್ಚ ಇರ್ತಕ್ಕಂಥ ಅದೊಂದು ಹಳ್ಳಿಗೆ ಒಂದು ಗಾಡಿ ಬರುತ್ತೆ, ಒಂದು 4 ವೀಲರು. ಗಾಡಿನಲ್ಲಿ ಇಬ್ಬರು, ಒಬ್ಬ ಗಾಡಿ ಓಡಿಸ್ತಾ ಇರೋದು ಪಕ್ಕದಲ್ಲೊಬ್ಬ ಕೂತಿರೋನು. ಆ ಗಾಡಿ 2-3 ರೌಂಡ್ ಹಾಕುತ್ತಾ ಹಳ್ಳಿಲಿ, ಅದು ಮಚ್ಚಿನ ಕಿವಿಗೆ ಬೀಳುತ್ತೆ, ಈ ಥರ ಯಾವುದೋ ಒಂದು ಹೊಸ ಗಾಡಿ ಬಂದಿದೆ. ಆಗ ಅಲರ್ಟ್ ಆಗ್ತಾನೆ. ಯಾರು? ಮಂಜುನಾಥ್ ಅಲಿಯಾಸ್ ಮಚ್ಚ. ಸೊ ಮಚ್ಚನಿಗೆ ಡೌಟ್ ಬರುತ್ತೆ, ಏನಿದು ನನ್ನೇ ಹೊಡ್ಕೊಂಬಂದಿರೋದು ಇವರು, ಬೇರೆ ಇನ್ನೇನು ರೀಸನ್ನು ಇಲ್ವಲ್ಲ. ಎಲ್ಲ ಥರ ವಿಚಾರಣೆಗಳು ಮಾಡ್ತಾನೆ, ಹುಡುಗ ಪರಿಚಯಿಸ್ತಾರೆ, ಕೇಳ್ತಾನೆ. ಇಲ್ಲ ಬೇರೆ ಯಾರಿಗೂ ಇದಿಲ್ಲ, ಬೊಟ್ಟು ಅನುಮಾನವಾಗಿತ್ತು ಆ ಗಾಡಿ ಬಂದು ಹೋಗಿದ್ದು ಅಂತ. ಮಚ್ಚಿನ ಮನಸ್ಸಲ್ಲಿ ಅದೇ ಬರುತ್ತೆ, ನನಗೆ ರೆಡಿ ಮಾಡ್ತಾವ್ರು ಇವರು ಅಂತ. ಆವಾಗೇನು ಮಾಡ್ತಾನೆ ಮಚ್ಚ, ಅಲರ್ಟ್ ಆಗಿ ಬೆಂಗಳೂರಿಂದ ಮತ್ತೆ ಹುಡುಗರನ್ನ ಕರ್ಸ್ಕೋತಾನೆ. ಯದುಗಿರಿ, ಬಲರಾಮ, ಕೋಳಿ ಶಿವ, ಕೋತಿರಾಮ, ಸುಮಾರು ಜನನ ಕರ್ಸ್ಕೋತಾನೆ ಬೆಂಗಳೂರಿಂದ. ಹೆಚ್ಚು ಕಮ್ಮಿ ಒಂದು 15-20 ಜನ ಕರ್ಸ್ಕೊಂಡಿರ್ತಾನೆ. ಕರ್ಸ್ಕೊಂಡು ಏನು ಮಾಡ್ತಾನೆ, ಅದು ಹೆಂಗೆ ಅದು ಒಂದು ವಿಷಯ ಗೊತ್ತಿಲ್ಲ ಮಚ್ಚಿನ ಮೆಸೇಜು ಅಂತ. ಆ ಹಳ್ಳಿಲಿ ಒಂದು ರೈಲ್ವೆ ಇದಿರುತ್ತೆ, ಕ್ರಾಸು. ರೈಲ್ವೆ ಕ್ರಾಸಿಂಗಲ್ಲಿ ಏನು ಮಾಡ್ತಾನೆ ಮಚ್ಚ, ಒಂದು ರೈಲ್ವೆ ಗೇಟ್ ಹಿಂಗಿರುತ್ತೆ, ಹಿಂಗೆ ಒಂದು ತೆಗೆದುಬಿಡ್ತಾನೆ ಓಪನ್, ಇನ್ನೊಂದನ್ನು ಕ್ಲೋಸ್ ಮಾಡಿರ್ತಾನೆ. ಯಾರಾದರೂ ದುಶ್ಮನ್ಗಳು ಬಂದು ಇಳಿದು ಡೋರ್ ಓಪನ್ ಮಾಡಬೇಕು, ಗೇಟ್ ಓಪನ್ ಮಾಡಿ ಮುಂದಕ್ಕೆ ಹೋಗಬೇಕು. ಹಾಗೆ ಇಳಿದಾಗ ಅಟ್ಯಾಕ್ ಮಾಡ್ಬೋದು ಅನ್ನೋದು ಮಚ್ಚದ ಐಡಿಯಾ. ಈ ಕಡೆ ಒಂದು ಓಪನ್ನು, ಇದು ಕ್ಲೋಸ್ ಆಗಿರುತ್ತಲ್ಲ, ಈ ಕ್ಲೋಸ್ ಪಕ್ಕದಲ್ಲಿ ಸುಮಾರು ಜಲ್ಲಿ ರಾಶಿಗಳು ಇರುತ್ತೆ. ಆ ಜಲ್ಲಿ ರಾಶಿಯಿಂದ ಖುದ್ದು ಮಚ್ಚನೆ ಮತ್ತು ಹುಡುಗರು ಎಲ್ಲರೂ ವಿತ್ ಪೆಟ್ರೋಲ್ ಬಾಂಬು ಮಾರಕಾಸ್ತ್ರಗಳು ಹಿಡಿದು ಕಾಯ್ತಾ ಇರ್ತಾರೆ. ಅಂದರೆ ದುಶ್ಮನ್ ಬಂದರೆ ಬಿಡಬಾರ್ದು, ಫೈಟ್ ಮಾಡಲೇಬೇಕು, ಎಷ್ಟು ದಿನ ಅಂತ ಇವ್ರಿಗೆ ಎದುರ್ಕೊಂಡಿರೋದು ಅನ್ನೋ ಮಟ್ಟಕ್ಕೆ ಬಂದಿರ್ತಾನೆ ಮಚ್ಚ. ಆವಾಗ ಈ ಟೈಮಲ್ಲಿ ಏನಾಗುತ್ತೆ, ಕಡೆಗೂ ಬಂದೇ ಬರುತ್ತೆ ಗಾಡಿ, ಒಂದಲ್ಲ 2 ಗಾಡಿ ಬರುತ್ತೆ. ಆ ಕಡೆಯಿಂದ ಬರುತ್ತೆ ಗಾಡಿ, ಇವ್ರು ಅಂದ್ಕೊಳ್ಳೋದೇನು ನಿಲ್ಲಿಸಿ ಗೇಟ್ ತೆಗಿತಾರೆ. ಆ ಟೈಮಲ್ಲಿ ಅಟ್ಯಾಕ್ ಮಾಡ್ಬಿಡೋಣ ಅಂತ ಮಚ್ಚ ಅಂಡ್ ಟೀಮ್ ರೆಡಿಯಾಗಿರ್ತಾರೆ. ಆವಾಗ ಏನು ಮಾಡುತ್ತೆ, ಗಾಡಿಗಳಲ್ಲಿ ಬರ್ತಾರಲ್ಲ, ಬಂದಾಗ ಇವರೆಲ್ಲ ಇಷ್ಟು ಅವತ್ಕೊಂಡಿದ್ರು, ಇವರಲ್ಲಿ ಯಾರೋ ಒಬ್ರು ಕೂಗಾಡೋದ ಮಾತಾಡೋದು ಕೇಳಿಸ್ಬಿಟ್ಟು ಅವ್ರಿಗೆ ಅಲರ್ಟ್ ಆಗಿಬಿಡ್ತಾರೆ, ಗಾಡಿಯಿಂದ ಇಳಿಯಲ್ಲ. ಬಂದವರೇ ಅದು ನೋಡ್ಬಿಟ್ಟು ಏನು ಕಾಣಿಸ್ತಾರೋ ಇಲ್ಲ ಕೇಳಿಸುತ್ತೋ ಏನೋ ಅಟ್ಯಾಕಿಗೆ ರೆಡಿ ಇದ್ದಾರೆ ಅಂತ ಗೇಟ್ನೇ ಹೊಡ್ಕೊಂಡು ಹಂಗೆ ಮುಂದೆ ಕೊಟ್ಟೋಗ್ತಾರೆ. ಹೊಡ್ಕೊಂಡು ಹಂಗೆ ಮುಂದೆ ಹೋಗ್ತಾರೆ. ಇವರು ಎದ್ದು ಬಿದ್ದು ಗಾಡಿಗಳು ಮಚ್ಚಾಕೊಂಡು ಇವರು ಹೋಗ್ತಾರೆ. ಹೋಗಿ ಮಿಸ್ ಆಗಿಬಿಡ್ತು, ಒಂದು ಗಾಡಿ ಮಿಸ್ ಆಗುತ್ತೆ, ಇನ್ನೊಂದು ಗಾಡಿನ ಯಾವುದೋ ಒಂದು ಟರ್ನಿಂಗಲ್ಲಿ ಹಿಂಗೆ ಹೋಗುತ್ತೆ.
ಆ ಒಂದು ಮನೆ, ಯಾವುದೋ ಒಂದು ಮನೇಲಿ ಲೈಟ್ ಉರಿತಾ ಇರುತ್ತೆ, ಇವರು ಆ ಮನೆಗೆ ನುಗ್ಗೋರೆ ಅನ್ನೋ ಒಂದು ಇದಕ್ಕೆ, ಆ ಕೋಪ ಆವೇಶಕ್ಕೆ ಮನೆಗೆ ನುಗ್ಗಿ ಮನೆಯೆಲ್ಲ ಚಿಂದಿ ಮಾಡ್ತಾರೆ, ಮನೇಲಿರೋರೆಲ್ಲ ಬಡ್ಕೊಂಬಿಡ್ತಾರೆ. ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಕಡೆಗೆ ದುಶ್ಮನ್ಗಳು ಸಿಗಲ್ಲ, ಅಲ್ಲಿ ಅಟ್ಯಾಕ್ ತಪ್ಪುತ್ತೆ. ಹಾಗೆ ಅಟ್ಯಾಕ್ ತಪ್ಪಿ ಏನಾಗುತ್ತೆ, ಈ ಒಂದು ಘಟನೆ ನಡೆದಿಲ್ಲ ಅಂದಿದ್ರೆ ಮಚ್ಚ ಅಲ್ಲೇ ಇದ್ಬಿಡೋನೋ ಏನೋ ತಮ್ಮ ಗೊತ್ತಿರೋರ ಮನೆಯಲ್ಲಿ. ಅಲ್ಲಿ ಊರಲ್ಲಿ ಇದು ನೈಟಿಂಗ್ ಗಲಾಟೆ ಆಯಿತು, ಮನೆ ಮೇಲೆ ಇದಾಯಿತು ಅಂತ ಹೇಳ್ಬಿಟ್ಟು ಪೊಲೀಸರು ವಿಷಯ ಮುಟ್ಟಿದೆ, ಮೋಸ್ಟ್ಲಿ ಹಾಕ್ಕೊಂಡು ಹೋಗ್ತಾರೆ ಅನ್ನೋ ಮೆಸೇಜ್ ಮಚ್ಚನಿಗೆ ಬರುತ್ತೆ. ಆ ಕಾರಣಕ್ಕೆ ಆ ಊರು ಬಿಟ್ಟು ಮಾರನೇ ದಿವಸ ಬೆಳಿಗ್ಗೆನೇ ಬಂದ್ಬಿಡ್ತಾನೆ ಬೆಂಗಳೂರಿಗೆ. ಆ ಘಟನೆಯಲ್ಲಿ ನಡೀದೇ ಇದ್ದಿದ್ರೆ, ಅಲ್ಲೇ ಇದ್ದಿದ್ರೆ ಬಹುಶಃ ಉಳಿತಿದ್ನೋ ಏನೋ. ಆಗ ಅಲ್ಲಿಂದ ಬಂದು ಒಂದು ಕೆಲವೇ ದಿವಸಕ್ಕೆ ಮರ್ಡರ್ ಆಗಿರೋದು. ಇದೊಂದು ಘಟನೆ ಲೇಟೆಸ್ಟಾಗಿ ಅಪ್ಡೇಟ್ ಆಯಿತು, ಅದಕ್ಕೋಸ್ಕರ ಹೇಳಿದ್ದೀನಿ. ಓಕೆ, ಈಗ ಇಲ್ಲಿಂದ ಆಚೆಗೆ ಏನೇನಾಗುತ್ತೆ ಅಂದರೆ, ನಾವು ಈ ಘಟನೆ ಬಿಟ್ಟಿದ್ದೆ, ಈ ಘಟನೆ ಒಂದು ಸಮಪ್ ಮಾಡಿದ್ದೀನಿ. ಇನ್ ಕೇಸ್ ಮಚ್ಚ ಏನಾದ್ರು ಅಲ್ಲೇ ಇದ್ದುಬಿಟ್ಟಿದ್ದೀರ, ಹಳ್ಳಿಲಿ ಈ ಘಟನೆ ನಡೀದಿರ, ಕಂಪ್ಲೇಂಟ್ ಆಗಿದ್ರೆ ಮತ್ತೊಂದು ಆಗಿದ್ರೆ ಬದುಕು ಉಳಿತಿದ್ದ ಯಾರು? ಮಚ್ಚ ಅಲಿಯಾಸ್ ಮಂಜುನಾಥ್. ಓಕೆ, ನೀವು ತುಂಬ ಕುತೂಹಲದಿಂದ ಕಾಯ್ತಾ ಇರೋ ಸಬ್ಜೆಕ್ಟ್ಗೆ ಬರ್ತೀನಿ. ಮೇನ್ ಸ್ಟ್ರೀಮ್ ಆಫ್ ದಿ ಸ್ಟೋರಿ, ದಟ್ ಈಸ್ 2007, 2007ಕ್ಕೆ ಬರೋಣ. ಅದೊಬ್ಬ ವ್ಯಕ್ತಿಯ ಬಗ್ಗೆ ನೀವು ಭಾಳ ಇಂಟ್ರೆಸ್ಟಿಂಗ್ ಆಗಿದ್ದೀರಾ. ನೆಕ್ಸ್ಟ್ ಏನಾಗ್ತಾನೆ, ಏನು ಮಾಡ್ತಾನೆ ಅನ್ನೋ ಕುತೂಹಲ ನಿಮಗಿದೆ. ಅವನ ಚಟುವಟಿಕೆ ಏನು, ಅವನ ನಡೆ ಏನು, ಅವನಿಗೆ ಸುತ್ತುವರಿಯೋ ಅಪಾಯ ಯಾವುದು, ಎಲ್ಲದು ಬಿಡಿಬಿಡಿಯಾಗಿ ಹೇಳ್ತೀನಿ. ಓಕೆ, ಈ ಸ್ಟೇಜಲ್ಲಿ ಗೋವಿಂದ ಅದು ಆರ್ಮ್ಸ್ ಕೇಸ್ ಆಗಿ ಜೈಲಿಗೆ ಹೋಗಿ ಬಂದಿರ್ತಾನೆ. ಬಂದು ಬೇಡ ಬೆಂಗಳೂರು ಸವಾಸ ಅಂತೇಳಿ ಊರಲ್ಲಿ ಯಾವುದೋ ಬೆಳವಂಗಳನೋ ಏನೋ ಹೇಳಿದೆ ನಿಮಗೆ, ದಾವಸ್ಪೇಟೆ ಸರೌಂಡಿಂಗ್ ಯಾರ್ದೋ ತೋಟದಲ್ಲಿ ಆರಾಮಾಗಿದ್ದು ಸಿಡಿಗಳು ಇಟ್ಕೊಂಡು ಸಿನಿಮಾಗಳು ನೋಡ್ಕೊಂಡಿರ್ತಾನೆ, ಕನ್ನಡ ಚಲನಚಿತ್ರಗಳು. ಹಾಗಿದ್ದಾಗ ಏನಾಗುತ್ತೆ, ಸ್ವಲ್ಪ ದಿನ ಏನೂ ಇದಿರಲ್ಲ, ಆದರೆ ಆ ವಾತಾವರಣನೇ ವಿಚಿತ್ರವಾಗಿರುತ್ತೆ. ಯಾವುದೋ ತೋಟದ ಮೇಲೆ ಇರ್ತಾನಲ್ವ, ಆ ಊರಲ್ಲಿ ಇದಿರುತ್ತೆ, ಏನು ಕಳ್ಬಟ್ಟಿನ ವ್ಯವಹಾರನೋ ಸೆಕೆಂಡ್ಸ್ದಂದೇನೋ ಏನೋ ಇರುತ್ತೆ. ಆ ಟೈಪಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾರೆ ಯಾರ ಬಗ್ಗೆ, ಆ ವ್ಯಕ್ತಿ ಬಗ್ಗೆ. ಆ್ಯಂಡ್ ಹಿ ವಾಸ್ ಗೋವಿಂದ. ಸೊ ಆ ಥರ ಏನೋ ಇದಾಗಿ ಅಲ್ಲಿ ಕಂಪ್ಲೇಂಟ್ ಆಗುತ್ತೆ. ಇನ್ನೊಂದು ಗೋವಿಂದ ಒನ್ಸ್ ಅಗೇನ್ ಅರೆಸ್ಟ್ ಆಗ್ತಾನೆ. ದೊಡ್ಡ ಕೇಸಲ್ಲ, ಏನೋ ಸಣ್ಣ ಪುಟ್ಟ ಕೇಸಲ್ಲಿ ಅರೆಸ್ಟ್ ಆಗಿ ಸ್ವಲ್ಪ ದಿನ ಮತ್ತೆ ಜೈಲುವಾಸ ಅನುಭವಿಸಿ ಮತ್ತೆ ಬರ್ತಾನೆ. ಈಗ ಮತ್ತೆ ಎಂಟ್ರಿ ಟು ತಿಮ್ಮೇನಹಳ್ಳಿ. ಗೋವಿಂದ ಮತ್ತೆ ತಿಮ್ಮೇನಹಳ್ಳಿ ಆ ಕಾಡಕ್ಕೆ ಇಳಿದ. ಈ ಎಂಟ್ರಿ ಆದಮೇಲೆ ಗೋವಿಂದೊಂದು ಸೆಕೆಂಡ್ ಇನ್ನಿಂಗ್ಸ್ ಆರಂಭ ಆಗುತ್ತಾ. ಏನೆಲ್ಲ ಘಟನೆಗಳು ನಡೆಯುತ್ತೆ, ಗೋವಿಂದನಿಗೆ ಯಾಕೆ ಒಂದು ವಿರೋಧಿ ಪಡೆ ಹುಟ್ಕೊಳ್ಳುತ್ತೆ ಅಟ್ ದಿಸ್ ಟೈಮ್ 2007. ಯಾವುದು ಆ ವಿರೋಧಿ ಪಡೆ ಹುಟ್ಕೊಳ್ಳುತ್ತೆ, ಯಾಕೆ ಫಸ್ಟ್ ಆಫ್ ಆಲ್ ಯಾಕೆ ಗೋವಿಂದನ ವಿರುದ್ಧ ತಿರುಗಿ ಬೀಳ್ತಾರೆ, ಯಾವ ವಿರೋಧಿ ಪಡೆ ತಿರುಗಿ ಬೀಳುತ್ತೆ, ಅವ್ರ ಕಾರಣ ಏನು, ಎಲ್ಲ ಬಿಟ್ಟು ಗೋವಿಂದನ ವಿರುದ್ಧ ನಿಲ್ಲೋದು ಅಂದ್ರೇನು, ಇದು ಒಂದು ಘಟನೆ. ನಂತರ ಗೋವಿಂದ ತಾನೇ ತನ್ನ ಹುಡುಗನಿಗೊಬ್ಬನಿಗೆ ಹೊಡೆಯೋ ಒಂದು ವಿಚಾರ, ಅದೊಂದು ಘಟನೆ. ಗೋವಿಂದ ಜೊತೆಗಿರೋ ಹೊಡೆಯೋದು ದೊಡ್ಡ ವಿಚಾರ ಅಲ್ಲ. ಸೊ ಅಲ್ಲಿ ಏಟ್ ತಿಂದೇ ಇರೋರೇ ಕಮ್ಮಿ ಜನ ಅನಿಸುತ್ತೆ ಗೋವಿಂದನ ಜೊತೆಗಿರೋರು. ಅದರಲ್ಲಿ ಒಬ್ಬ ಹುಡುಗನಿಗೆ ಸ್ವಲ್ಪ ಸೀರಿಯಸ್ ಆಗಿ ಹೊಡೆದಿರ್ತಾನೆ, ಅದು ಒಂದು ದೊಡ್ಡ ನ್ಯೂಸ್ ಆಗುತ್ತೆ. ಸೊ ಗೋವಿಂದನ ಸೆಕೆಂಡ್ ಇನ್ನಿಂಗ್ಸ್ ಹೇಗೆ ಆರಂಭ ಆಗುತ್ತೆ, ಹೇಗೆ ನಡ್ಕೊಂಡು ಹೋಗುತ್ತೆ, ಹೇಗೆ ಗೋವಿಂದನ ಅಂತ್ಯವಾಗುತ್ತೆ ಅನ್ನೋ ನಿಟ್ಟಿನಲ್ಲಿ ಕತೆ ಸಾಗುತ್ತೆ. ತುಂಬ 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 ರೋಚಕವಾದ ವಿಚಾರಗಳು ಮುಂದಿನ ಸಂಚಿಕೆಯಲ್ಲಿ.